ಸೈಡ್ ಚೆಕ್ ಮಾಡಿ. ಇಲ್ಲಿದೆ. ಸರ್ ಒಂದ್ ನಿಮಿಷ, ಈ ಫ್ಲಾಟ್ ಅಲ್ಲಿ ವಿನೋದ್ ಇದಾರಲ್ಲ, ಅವ್ರೆಲ್ಲಿ ಹೋಗಿದಾರೆ ಅಂತ ಗೊತ್ತಾ? ನೋಡಮ್ಮ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೋಡ್ಕೊಳ್ಳೋದೇ ನನ್ನ ಕೆಲಸನಾ? ಏನ್ ಸರ್ ಪಕ್ಕದಲ್ಲಿ ಇದೀರಾ ಅಂತ ತಾನೆ ಸರ್ ಕೇಳ್ದೆ. ಯಾಕೆ ಸರ್ ಅಷ್ಟೊಪ್ಪ ಬರ್ತೀರಾ? ಅಕ್ಕಪಕ್ಕದಲ್ಲಿ ಏನ್ ನಡೀತಿದೆ ಏನ್ ನಡೆಯಲ್ಲ ಅಂತ ನಂಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಳೋದು ಇಲ್ಲ. ಏನ್ ಸರ್ ನಿಮ್ಮ ಮೊಮ್ಮಗಳನ್ನ ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದೀರಾ? ಇದು ನನ್ನ ಮಗಳಪ್ಪ. ತುಂಬಾ ಸೇಫ್ ಆಗಿ ನೋಡ್ಕೊಳ್ಳಿ ಸರ್. ನಿಮ್ ಕೋಪ ಸರಿನೇ ಸರ್, ನೀವು ಹೋಗಿ ಸರ್. ಹೋಗಲೇ ಓಸಿ ಬಿರಿಯಾನಿ, ಹೋಗೋ ಓಸಿ ಇಡ್ಲಿ ವಡೆ. ವಿನೋದ್ ಚಿಕ್ಕ ಬುದ್ಧಿ ಆಚೆನೆ ಬರ್ತಾನೆ ಇಲ್ಲ. ಹಾಗೇನಾರ ಬಂದ್ರೆ ಅವರು ಕಾರಿಂದನೇ ಆಚೆ ಹೋಗ್ತಾರೆ. ಇವಾಗ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಇದಾರಾ? ಗೊತ್ತಿಲ್ಲ ಅಮ್ಮ, ನಾ ರಜಾ ಹಾಕಿದ್ದೆ, ಇವತ್ ಬೆಳಗ್ಗೆನೆ ಬಂದೆ. ಹೌದಮ್ಮ, ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ. ಅಪಾರ್ಟ್ಮೆಂಟ್ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆಯಲ್ಲ? ಹಾ ಇದೆ ಅಮ್ಮ, ಕೆಟ್ಟೋಗಿದೆ. ಆಫೀಸಲ್ಲಿ ಹೇಳಿದೀವಿ, ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ವಿನೋದ್ ಅವ್ರ ಪಾರ್ಕಿಂಗ್ ಎಲ್ಲಿ? ದಿಢೀರ್ ಅಂತ 3 ತಿಂಗಳ ಹಿಂದೆ ನನ್ನ ಕೆಲ್ಸಕ್ಕೆ ಬರ್ಬೇಡ ಅಂತ ಹೇಳಿದ್ರು. ಗಾಡಿ ಇಲ್ಲೇ ಇದ್ರೆ ಅವರು ಇಲ್ಲೇ ಇರ್ಬೇಕಲ್ಲ? ಕೆಲವೊಂದ್ಸತಿ ಕಾರ್ನ ಇಲ್ಲೇ ಇಟ್ಟು ಅವರು ಟ್ಯಾಕ್ಸಿ ಬುಕ್ ಮಾಡ್ಕೋತಾರೆ. ಮಳೇನಾದ್ರೂ ಬಂದಿತ್ತಾ? ನೆನ್ನೆ ಬಂತು ಅಂತ ಹೇಳಿದ್ರಮ್ಮ. ಹಾಗಿದ್ರೆ ಈ ಗಾಡಿ ನೆನ್ನೆ ಆಚೆ ಹೋಗಿದೆ. ಆಗ ನೈಟ್ ಬಂದು ಚೆಕ್ ಮಾಡೋಣ ಮೇಡಮ್. ಮೇಡಮ್, ವಿನೋದ್ ಫ್ಲಾಟ್ ಅಲ್ಲಿ ಲೈಟ್ ಆನ್ ಆಗಿದೆ. ಅವನ್ ಒಳಗೆ ಇದ್ದಾನೆ ಅನ್ಸುತ್ತೆ. ರಾಕಿ, ಮುಗುದನ್ ನೀನ್ ಆ ಕಡೆ ಹೋಗು. ಸಂಧ್ಯಾ, ಗೋ ದಿಸ್ ವೇ. ಏಯ್, ಹೇಳ್ಬಿಟ್ಟು ತೆಗಿಯಕ್ಕಾಗಲ್ವಾ ನಿಂಗೆ? ತಡ್ಕೊಳಕ್ ಆಗ್ತಿಲ್ಲ ಮೇಡಮ್. ಪವರ್ ಕಟ್ ಮೇಡಮ್. ನೀನ್ ಆ ಕಡೆ ಹೋಗಿ ಚೆಕ್ ಮಾಡಿ. ಓಕೆ ಮೇಡಮ್. ವಿನೋದ್, ವಿನೋದ್. ನಾನು ದೇವು ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್. ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಸಿಗರೆಟಲ್ಲಿ ಶುರುವಾಗಿದ್ದು ನಮ್ಮ ಫ್ರೆಂಡ್ಶಿಪ್ಪು ಕೊನೆಗೆ ಎಣ್ಣೆಲಿ ಮುಗಿತಾ ಇತ್ತು. ಪಾರ್ಟಿ ಪಬ್ಬು ಅಂತ ತುಂಬ ಜಾಲಿಯಾಗಿರ್ತಿದ್ವಿ. ಅವಾಗ ಬಾರಲ್ಲಿ ನಮಗೊಬ್ರು ಸಿಕ್ಕಿದ್ರು. ಇದುವರೆಗೂ ನೀವು ಅನುಭವಿಸ್ತಿರೋ ನಶೆನ ಕೊಡ್ತೀನಿ ಅಂದರು. ನನಗೊಂದು ಆನ್ಲೈನ್ ಲಿಂಕ್ ಕೂಡ ಕಳಿಸಿದ್ರು. ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಅಡಿಕ್ಟಿವ್ ಆಗ್ಬಿಟ್ವಿ. ಆ ಚಟನ ನಮ್ಮ ಕೈಲಿ ಬಿಡೋಕೆ ಆಗಲಿಲ್ಲ. ಒಂದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೇವು. ಅದಾದ್ಮೇಲೆ ನನಗೆ ಫೋನೇ ಮಾಡಲಿಲ್ಲ. ನಾನ್ ಮಾಡಿದ್ರು ಎತ್ತಾ ಇರಲಿಲ್ಲ. ದಿಢೀರಂತ ಒಂದಿನ ಅವ್ನ್ ಸೂಸೈಡ್ ಮಾಡ್ಕೊಂಡು ಸತ್ತೋತ. ದೇವ್ ಮೈಯಲ್ಲಿರೋ ಚರ್ಮ ಪೀಸ್ ಪೀಸ್ ಆಗಿ ಬರ್ತಾ ಇದ್ದಿದ್ರಿಂದ ಅವ್ನ್ ಸೂಸೈಡ್ ಮಾಡ್ಕೊಂಡ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನನಗೂ ಹಾಗೆ ಆಗೋಕ್ ಶುರುವಾಯ್ತು. ಆಮೇಲೆ ನನಗೆ ಗೊತ್ತಾಗಿದ್ದು ಆ ಡ್ರಗ್ಗಿಂದ ಹೀಗಾಗ್ತಿದೆ ಅಂತ. ಅವಾಗಿಂದ ಆ ಡ್ರಗ್ ತಗೊಳ್ಳೋದನ್ನ ಬಿಟ್ಬಿಟ್ಟು ನಾನೀಗ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಇವಾಗ ನಿನ್ನ ಹತ್ರ ಆನ್ಲೈನ್ ಲಿಂಕ್ ಇದೆಯಾ? ಇದೆ ಮೇಡಮ್. ನೀನ್ ಹೇಳಿ ಡ್ರಗ್ ಆರ್ಡರ್ ಮಾಡು. ಮೇಡಮ್, ನಾನು ಹೇಳ್ದಷ್ಟು ಮಾಡು. ಏನೋ ಸುಮಾರದಿಂದ ಕಾಣಿಸೇ ಇಲ್ಲ, ತಗೋತಾನೆ ಇಲ್ಲ. ಏನ್ ವಿಷಯ? ತಗೋ. ಏನೋ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಏಯ್, ಸುತ್ತಾಕ್ಬಿಟ್ಟಿದ್ದಾರೆ, ಓಡ ಇಲ್ಲಿಂದ. ನಾ ಏನ್ ಮಾಡ್ಬೇಕು ಮೇಡಮ್? ಅಪ್ರೂವರ್ ಅಂತ ಒಪ್ಕೋಬೇಕು. ನನ್ನ ಹೆಸರು ವರುಣ್ ಮೇಡಮ್. ನಾನು ಮೆಡಿಕಲ್ ಡೀಲರ್ಶಿಪ್ ತಗೊಂಡು ಲೋಕಲ್ ಮೆಡಿಕಲ್ಸ್ಗೆ ಸಪ್ಲೈ ಮಾಡ್ತೀನಿ ಮೇಡಮ್. ಬೇರೆ ಕಂಪ್ನಿ ಮೀಟಿಂಗ್ಗಳ ಥರ KN ಫಾರ್ಮಸಿ ಮೀಟಿಂಗ್ ಕೂಡ ಹೋಗಿದೆ ಮೇಡಮ್.
ಅವರೊಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು, ಏನ್ ಪ್ರಾಡಕ್ಟ್? ಕ್ರಾಕ್ಸ್ ಹೈ ಡ್ರಾಪ್. ಹಾಗೆ ಹೇಳಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಆದ್ರೆ ನಾನು ಮೊದಲು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ? ಯಾಕಂದ್ರೆ ಅದು ಮೆಡಿಸಿನ್ ಅಲ್ಲ, ಮತ್ ಬರ್ಸುತ್ತೆ. ಯಾವುದೋ ಕಾರಣಕ್ಕೆ ನಾ ಡೀಲರ್ಶಿಪ್ ಒಪ್ಕೋಬೇಕಾಯ್ತು. ಏನಕ್ಕೆ? ದುಡ್ಡಿಲ್ಲ ಅಂದ್ರೆ ಈ ಸಮಾಜ ನೋಡೋ ರೀತಿನೇ ಬೇರೆ. ಅದಕ್ಕೆ ದುಡ್ಡೇ ಎಲ್ಲನಾ? ಹೇಳು. KN ಫಾರ್ಮಸಿಗೆ ಆನ್ಲೈನ್ ಮುಖಾಂತರ ಆರ್ಡರ್ಸ್ ಬರುತ್ತೆ. ಆರ್ಡರ್ ಡೀಟೇಲ್ಸ್ನ ನಮಗೆ ಕಳಿಸ್ತಾರೆ. ಅದಾದ್ಮೇಲೆ ಪರ್ಟಿಕ್ಯುಲರ್ ಸ್ಟಾಕ್ ಇಟ್ಟಿರೋ ಮೆಡಿಕಲ್ ಸ್ಟೋರ್ಗೆ ನಾನೇ ಹೋಗಿ ನೇರವಾಗಿ ಸಪ್ಲೈ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಮೇಡಮ್. ಆದ್ರೆ ಆನ್ಲೈನ್ ಡ್ರಗ್ಸ್ ಯಾರು ತಗೋತಾರೆ? ಅವ್ರಿಗೆ ಹೇಗೆ ಈ ಕ್ರಾಕ್ಸ್ ಬಗ್ಗೆ ಗೊತ್ತಾಗುತ್ತೆ? ದುಡ್ಡಿರೋರ್ ಮಕ್ಳಿಗೆ, ಅಪ್ಪ ಅಮ್ಮನ ಕಂಟ್ರೋಲೇ ಇಲ್ದಿರುವಂತ ಹುಡುಗಿರ್ಗೆ ಇವರೆಲ್ಲಾರು ನಮ್ಮ ಟಾರ್ಗೆಟ್ಸು ಮೇಡಮ್. ನಿನಗೆ ಎಷ್ಟು ಜನ ಮಕ್ಕಳು? ಏಯ್ ಬಾಯ್ ಬಿಡಲೇ. ಒಬ್ಳು ಮಗಳು ಮೇಡಮ್. ಅದೇ ದುಡ್ಡಿಗೆ ನಿನ್ ಹೆಂಡತಿ ಮಗಳನ್ನ ಕೊಂದ್ರೆ ಏನ್ ಮಾಡ್ತೀಯ? ನಿನ್ ನ್ಯೂಸ್ ನಾಳೆ ಟಿವಿ ಚಾನಲ್, ಸೋಷಿಯಲ್ ಮೀಡಿಯಲ್ಲಿ ಬಂದ್ರೆ ಈ ಸೊಸೈಟಿ ನಿನ್ನ ಹೇಗ್ ನೋಡುತ್ತೆ? ಸೊಸೈಟಿ ಬಿಡು, ನಿನ್ ಕುಟುಂಬ, ಹೆಂಡತಿ, ನಿನ್ ಮಗಳು. ಬೇಡ ಮೇಡಮ್, ನನ್ನ ಮಗಳು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಈ ವಿಷಯ ಅವಳು ಗೊತ್ತಾದ್ರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ. KN ಫಾರ್ಮಾ ಅವರ MD ಯಾರು? ಸೋನಾ. ಮೇಡಮ್ ಬರಕ್ಕೆ ಹೇಳಿದ್ದಾರೆ. ಹಲೋ. ಹೇಳು. ವರುಣ್ ಬಂದಿದ್ದಾರೆ, ಜೊತೆಗೆ 3 ಲೇಡೀಸ್ ಇದ್ದಾರೆ. ಒಳಗ್ ಬಂದು ವೇಟ್ ಮಾಡಕ್ ಹೇಳು. ಏನ್ ಬರುಣ್, ತುಂಬಾ ಡಲ್ ಆಗಿದ್ಯಾ? ಸ್ವಲ್ಪ ಹುಷಾರಿಲ್ಲ ಮೇಡಮ್. ಓ, ಇವರೇನಾ ನೀನ್ ಹೇಳಿದ ಪಾರ್ಟಿ? ಹೌದು ಮೇಡಮ್. ಹೇಳಿ. ನನ್ನ ಹೆಸರು ನತಾಶಾ, ಸಲೂನಿ ರೇಷ್ಮಾ. ಬ್ಯಾಂಗ್ಳೂರ್ ಸಿಟಿ ಫುಲ್ ಆಗಿ ನಾವೇ ಡ್ರಗ್ಸ್ ಸಪ್ಲೈ ಮಾಡ್ತಿರೋದು. Okay. ಆದ್ರೆ ರೀಸೆಂಟ್ ಆಗಿ ಪೊಲೀಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ, ಅದಕ್ಕೆ ಮಾಲ್ ಸಿಗ್ತಾ ಇಲ್ಲ. ಆ ಟೈಮಲ್ಲೇ ವರುಣ್ ಕಾಂಟ್ಯಾಕ್ಟ್ ಸಿಕ್ತು. ಈ ಕ್ರಾಕ್ಸ್ ಡ್ರಗ್ ತುಂಬಾ ಪವರ್ಫುಲ್ ಅಂತ ಕೇಳ್ಪಟ್ಟೆ, ಅದಕ್ಕೆ ನಿಮ್ಮನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಬಿಸ್ನೆಸ್ ಅಲ್ಲಿ ಅವ್ರ ಡೀಟೇಲ್ಸ್ ಗೊತ್ತಿಲ್ಲದೆ ನಾನು ಯಾರನ್ನೂ ಮೀಟ್ ಮಾಡಲ್ಲ. ವರುಣ್ ಹೇಳಿದಕ್ಕೆ ನಾನು ಅಪಾಯಿಂಟ್ಮೆಂಟ್ ಕೊಟ್ಟೆ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕ್ರಾಕ್ಸ್ ನ ಡೀಲರ್ಶಿಪ್ ನಮಗ್ ಕೊಡಿ ಮೇಡಮ್. ನೀವು 3 ಜನ ಹೆಣ್ಮಕ್ಳಾಗಿದ್ದಕ್ಕೆ ನಿಮ್ಗೆ ಡೀಲರ್ಶಿಪ್ ಕೊಡ್ತೀನಿ. ವಿಮೆನ್ ಏನ್ ಬೇಕಾದ್ರೂ ಮಾಡ್ಬೋದು. ವಿಮೆನ್ನಲ್ಲೇ ಮೆನ್ ಇರೋದು. ವಿಮೆನ್ನಲ್ಲಿ ಯಾವಾಗ್ಲೂ ಒಂದು ಗರ್ವ ಇರುತ್ತೆ. ಆ ಗರ್ವ ನಿಮ್ಮಲ್ಲೂ ಇರಬೇಕು. ಪವರ್ ಇಸ್ ವಿಮೆನ್, ವಿಮೆನ್ ಇಸ್ ಪವರ್. ಸೂಪರ್ ಮ್ಯಾಮ್. ಬಟ್ 2 ಕಂಡೀಷನ್ಸ್. ಫಸ್ಟ್, ಈ ಬಿಸ್ನೆಸ್ ಅಲ್ಲಿ ನೀವ್ ಯಾರಾದ್ರೂ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ನನ್ನ ಹೆಸರು ಆಚೆ ಬರಬಾರ್ದು. ಸರಿ. ಸೆಕೆಂಡ್ ಥಿಂಗ್, ಪಾರ್ಟಿಗೆ ಆರ್ಡರ್ ಮಾಡೋದು, ಪ್ಲೇಸ್ ಹೇಳೋದು ಎಲ್ಲ ನನ್ನ ಕಡೆಯಿಂದಾನೇ ನಡಿಬೇಕು. ಸಪ್ಲೈ, ಮನಿ ಕಲೆಕ್ಷನ್ ಮಾತ್ರ ನಿಮ್ದು. ಓಕೆ ಆದ್ರೆ ಹೇಳಿ. ಓಕೆ ಮ್ಯಾಮ್. 2 days ಅಲ್ಲಿ ಕನ್ಫರ್ಮೇಶನ್ ಮೇಲ್ ಬರುತ್ತೆ. ನೀವಿನ್ನು ಹೊರಡಿ.